ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದು ಸಿಂಪಲ್. ನಾನು ಆ್ಯಕ್ಚುಲಿ ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಮೀಶೋ ಹಾಲ್ದೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಎರಡೇ ಐಟಮ್ಸೇ ತೋರಿಸ್ತಿರೋದು. ಒಂದು ನನ್ನ ಮಗಳ ಕಿಚನ್ ಸೆಟ್ ತುಂಬ ಕ್ಯೂಟಾಗಿದೆ. ಹಾಗೆ ನಾನು ಏನು ವೀಡಿಯೋ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಆ ಟ್ರೈಪಾಡು. ಎರಡದು ಡೀಟೇಲಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಮೊದಲ ಐಟಮ್ ಬಂದು ಟ್ರೈಪಾಡು. ನನಗೆ ಯೂಟ್ಯೂಬಿಗೆ ವೀಡಿಯೋಸ್ ಮಾಡೋದಕ್ಕೆ ಮತ್ತು ನಾನು ಕೆಲವೊಂದು ದಿವಸ ವೀಡಿಯೋಸ್ ಮಾಡ್ಕೊಡ್ತೀನಿ ಅನ್ನಲ್ಲ, ಅದಕ್ಕೆ ತುಂಬ ಕಷ್ಟ ಆಗೋದು. ಹಾಗಾಗಿ ಟ್ರೈಪಾಡ್ ಬುಕ್ ಮಾಡಿದ್ದೆ. ನೋಡಿ, ನನ್ನ ಮಗಳು ಪೇಂಟ್ ಮಾಡ್ತಾ ಕೂತಿದ್ದು. ಅವಳಿಗೆ ಏನಾದರೂ ಈ ಥರ ಬಂದಿರೋ ಪಾರ್ಸೆಲ್ ಓಪನ್ ಮಾಡಬೇಕು ಅಂದರೆ ಫುಲ್ಲು ಖುಷಿ. ಅದರೊಳಗೆ ಯೂಸ್ ಆಗಲಿ ಬಿಡಲಿ, ಅವಳಿಗೆ ಅದು ಓಪನ್ ಮಾಡಿಬಿಡ್ಬೇಕು, ನೋಡಿಬಿಡ್ಬೇಕು. ನೋಡಿ, ಈ ಥರ ಸೆಲ್ಫಿ ಸ್ಟಿಕ್ ಅದು ತುಂಬ ಚೆನ್ನಾಗಿದೆ, ಸ್ಟಡಿಯಾಗಿದೆ. ನೋಡಿ, ಈ ಥರ ಕಾಣಿಸುತ್ತೆ. ಇದನ್ನು ಸಹ ನಾವು ಮೇಲ್ಗಡೆ ಓಪನ್ ಮಾಡ್ಬೋದು. ಹೈಟ್ ಇಷ್ಟೇ ಅಲ್ಲ, ಇನ್ನೂ ತುಂಬ ಹೈಟ್ ಇದೆ ಇದು. ನೀವು ಮೊಬೈಲ್ನ ಸಹ ಯಾವ ಆಂಗಲಲ್ಲಿ ಬೇಕಿದ್ರೂ ಅದನ್ನು ಇಟ್ಕೋಬೋದು. ತೋರಿಸ್ತೀನಿ ರೀ. ನೋಡಿ, ಅವಳು ಓಪನ್ ಮಾಡಿ ಇಟ್ಕೊಂಡಿದ್ದಾಳೆ. ಇಷ್ಟು ಉದ್ದ ಬರುತ್ತೆ ಅದು. ಮತ್ತು ಇದಕ್ಕೆ ಒಂದು ನೋಡಿ ಇಷ್ಟು ಉದ್ದ ಬರುತ್ತೆ. ನೀವು ಇದನ್ನು ಸ್ವಲ್ಪ ಟೈಟ್ ಮಾಡ್ಕೊಂಡು, ಒಂದು ಬ್ಲೂಟೂತ್ ಸಹ ಬಂದಿದೆ. ಆ ಹೆಡ್ ಏನು ಫೋನ್ ಇಡ್ತೀವಲ್ಲ ಅದನ್ನು ಸಹ ನಾವು ಟೈಟ್ ಮಾಡ್ಕೊಂಡು ನಮಗೆ ಹೇಗೆ ಬೇಕೋ ಹಾಗೆ ಇಟ್ಕೊಬೋದು. ಈಗ ಸ್ವಲ್ಪ ಸ್ಲ್ಯಾಂಟಾಗಿ ತೋರಿಸ್ತಾ ಇದ್ದೀನಿ ನಾನು. ನನ್ನ ಕುಕ್ಕಿಂಗ್ ವ್ಲಾಗಿಗೆ ಹೇಗೆ ಯೂಸ್ ಆಗುತ್ತಾ ಅಂತ ನೋಡ್ತಾ ಇದ್ದೆ, ಹಾಗಾಗಿ ಈ ಥರ ಇದೆ. ನೀವು ಸ್ಟ್ರೈಟಾಗಿ ಇಟ್ಕೊಬೋದು. ಇನ್ನು ಇದು ಬಂದು ನನ್ನ ಮಗಳ ಕಿಚನ್ ಸೆಟ್. ಅವಳಿಗೆ ಬುಕ್ ಮಾಡಿದ್ದು ಗೊತ್ತಿತ್ತು, ಬಟ್ ಇವತ್ತೇ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅವಳಿಗೆ ಸರ್ಪ್ರೈಸಸ್ ಅಂದರೆ ತುಂಬ ಇಷ್ಟ. ಆಗಾಗ ಅವಳಿಗೆ ಕಣ್ಣು ಮುಚ್ಚಿಬಿಟ್ಟು ಕುತ್ಕೊಂಡು ನಾನೇನೋ ತರ್ತೀನಿ ಅಂತ ಅಂದ್ಬಿಟ್ಟು ಪಾರ್ಸಲ್ ಇಸ್ಕೊಬರೋಕ್ಕೆ ಹೋಗಿದ್ದೆ. ತುಂಬ ಖುಷಿಪಟ್ಲು ಅವಳು. ಅವಳಿಗೆ ಸರ್ಪ್ರೈಸಸ್ ಚಿಕ್ಕದೊಂದು ಚಾಕ್ಲೇಟೇ ಆಗಲಿ ಈ ಥರ ಕೊಟ್ಬಿಟ್ರೆ ಅವಳು ಹೆವಿ ಖುಷಿ ಪಡ್ತಾಳೆ. ಆ್ಯಕ್ಚುಲಿ ನಂಗೆ ಡಾಕ್ಟರ್ ಸೆಟ್ ಬೇಕಂದರೆ ಹೆಣ್ಮಕ್ಳು ಬುದ್ಧಿನೇ ಅಷ್ಟಲ್ವ, ಕಿಚನ್ ಸೆಟ್ಟೇ ಬೇಕು ಅಂದ್ಲು. ಇನ್ನು ಇದು ಅನ್ಬಾಕ್ಸಿಂಗೆ ತುಂಬ ದೊಡ್ಡದಾಗಿರೋದು. ಅಪ್ಪ ಮಗಳು ಕುತ್ಕೊಂಡು ಕೊನೆಗೆ ಅದೆಲ್ಲ ಜೋಡಿಸ್ತೀವಿ ಅಂತ. ಅವಳಿಗಂತೂ ಎಷ್ಟು ಖುಷಿಯಾಗಿದೆ ಅಂದರೆ, ಚಿಕ್ಕ ಐಟಮ್ ಅದು, ತುಂಬ ದೊಡ್ಡದು. ಇನ್ನು ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ ನಾನು. ಎರಡೂ ಸೇರಿ ನಂಗೆ 500 ಚಿಲ್ಲರೆ ಆಗಿದೆ ಅಷ್ಟೇ. ಅಷ್ಟು ಚಿಕ್ಕ ಐಟಮ್ ಅವಳಿಗೆ. ಅಂದರೆ ತುಂಬ ಎಲ್ಲ ಟಾಯ್ಸಿಗೆ ಇನ್ವೆಸ್ಟ್ ಮಾಡಿಬಿಟ್ಟು ಅವಳಿಗೆ ಅಷ್ಟು ಟೈಮೂ ಇರೋಲ್ಲ, ಅಷ್ಟೊಂದು ಇದು ಮಾಡೋಲ್ಲ. ಹಾಗಾಗಿ ಸುಮ್ಮನೆ ಚಿಕ್ಕದೊಂದು ಕೊಡಿಸ್ತೆ ಅವಳು ಇಷ್ಟಪಟ್ಲು ಅಂತ. ನೋಡಿ, ಈ ಥರ 2 ಕಟ್ಲೆರೀಸ್ ಬರುತ್ತೆ. ಇದು ವೆಜಿಟೇಬಲ್ಸ್ ಹಾಕೋಕ್ಕೆ ಬ್ಯಾಸ್ಕೆಟು, ಸ್ಪೂನ್ಗಳು. ನೋಡಿ, ಅವಳ ಕೈಯಲ್ಲಿ ಸ್ಪೂನ್ಗಳು ಇದೆ. ಇದು ಸಿಂಕ್. ಅವಳಿಗಿದು ಈ ಪಾರ್ಟ್ ತುಂಬ ಇಷ್ಟ ಆಗಿತ್ತು. ಸಿಂಕ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಅವಳಿಗೆ ಅದು ತುಂಬ ಇಷ್ಟ ಆಗಿಬಿಡ್ತು. ನಿಮಗೆ ಫೈನಲ್ ಆದಾಗ ಗೊತ್ತಾಗುತ್ತೆ ಅದು ಎಷ್ಟಿದೆ ಅಂತ. ಇದು ಕೆಳಗಡೆ ಸ್ಟ್ಯಾಂಡು, ಕೆಳಗಡೆ ಏನು ಎಲ್ಲ ಸ್ಟೋರೇಜಿಗೆ ನಾವು ತೋರಿಸ್ತೀವಲ್ಲ ಆ ಥರದ್ದು ಸ್ಟ್ಯಾಂಡು. ಇದರೊಳಗಡೆ ಒಂದಿಷ್ಟು ಐಟಮ್ಸ್ ಇತ್ತು. ಇದೆಲ್ಲದನ್ನು ಜೋಡಿಸ್ಬೇಕಿತ್ತು. ಒಂದೊಂದಿಷ್ಟು ಡೂಪ್ಲಿಕೇಟ್ ವೆಜಿಟೇಬಲ್ ಫುಡ್ ಐಟಮ್ಸು, ಮತ್ತು ಇದು ಮೇಲ್ಗಡೆ ಇದೆಲ್ಲ ಬರೋದಕ್ಕೆಲ್ಲ ಜೋಡಿಸ್ಬೇಕಿತ್ತು. ಅದನ್ನು ಒಂದು ಇದು ಕೊಟ್ಟಿದ್ದಾರೆ ಎಲ್ಲ ಗಮ್ ಹಾಕೋದಕ್ಕೆ. ಒಂದು ಪೇಪರ್ ಫುಲ್ಲಲ್ಲಿ ಎಲ್ಲ ಈ ಥರ ಇತ್ತು. ನೋಡಿ, ಇದೆಲ್ಲದು ಅಂಟಿಸ್ಬಿಟ್ಟು ನಾವು ಆ ಕಿಚನ್ ಸೆಟ್ನ ರೆಡಿ ಮಾಡ್ಕೋಬೇಕಿತ್ತು. ನಂಗೆ ಈ ಥರದ್ದೆಲ್ಲ ತಲೆ ಓಡಲ್ಲಪ್ಪ, ನಂಗೆ ಅಷ್ಟೊಂದು ಪೇಷನ್ಸು ಇಲ್ಲ. ನಮ್ಮ ಮನೆಯವರು ಶಾರ್ಟ್ ಟೆಂಪರ್ಡ್ ನಿಜ, ಬಟ್ ಈ ಥರದ್ದೆಲ್ಲ ತುಂಬ ಪೇಷನ್ಸಲ್ಲಿ ಮಾಡ್ತಾರೆ. ಫುಲ್ ಸೆಟ್ಟು ಅವರೇ ಜೋಡಿಸಿದ್ದು, ಯಾವುದೆಲ್ಲ ಹಾಕಬೇಕು, ಏನು ಯಾವ್ದು ಹೇಗೆ ಅಂತ. ಅಲ್ಲಿ ಅಂದರೆ ಇದ್ರ ಗೈಡೆನ್ಸ್ ಏನೂ ಇರಲಿಲ್ಲ. ನಾವು ಅದ್ರ ಮೇಲೆ ಏನು ಪಿಕ್ಚರ್ ಇತ್ತು ಅಲ್ವಾ, ಅದನ್ನು ನೋಡಿಕೊಂಡು ಜೋಡಿಸೋದಕ್ಕೆ ಶುರು ಮಾಡಿದ್ವಿ. ಅವಳಿಗೆ ಖುಷಿಯಾಗೋಗ್ಬಿಟ್ಟಿದೆ. ಇನ್ನೂ ದೊಡ್ಡದು ನೋಡಿದಾಳೆ, ಅದು ಬೇಕು ಅಂದ್ಲು. ನಾನು ಇನ್ನೊಂದು ಇಯರ್ ಇದೆ ಯೂಸ್ ಮಾಡಬೇಕು, ಆಮೇಲೆ ಬೇರೆದು ಅಂತ ಹೇಳಿದೆ. ನೋಡಿ, ಸ್ಟವ್ ಸಹ ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಬರೋಲ್ಲ, ಇದನ್ನು ಅಂಟಿಸ್ಬೇಕು. ಅಲ್ಲಿ ಕೊಟ್ಟಿರೋದು ಇಷ್ಟೆಲ್ಲ ಐಟಮ್ಸ್ ಇದೆ. ಅದನ್ನೆಲ್ಲ ಈಗ ಜೋಡಿಸಿ ರೆಡಿ ಮಾಡಿಬಿಟ್ಟು ಫೈನಲ್ಲಾಗಿ ತೋರಿಸ್ತೀನಿ ನಿಮಗೆ. ತುಂಬ ಟೈಮ್ ತಗೋತಾರೆ. ನಾವು ಪಿಕ್ಚರ್ ನೋಡಬೇಕು, ಯಾವ್ದು ಎಲ್ಲಿಗೆ ಇಡಬೇಕು ಅಂತ ನೋಡಿ ಜೋಡಿಸ್ಕೊಡ್ಬೇಕು ಅವಳಿಗೆ. ಫುಲ್ ಸೆಟಪ್ ಒನ್ ಟೈಮ್ ಮಾಡಿಬಿಟ್ರೆ ಇದಾಗುತ್ತಲ್ವ, ಹಾಗಾಗಿ ಸ್ವಲ್ಪ ಟೈಮ್ ತಗೋತು. ಫುಲ್ ಟೈಮ್ ತೊಗೊಂಡು ಜೋಡಿಸಿದ್ದೀವಿ. ನೋಡಿ, ಈ ಥರ ಇದೆ. ಚಿಕ್ಕದು ಬಟ್ ತುಂಬ ಕ್ಯೂಟಾಗಿದೆ. ಒಂದು ನಾರ್ಮಲ್ ಮನೇಲಿ ಹೇಗೆ ಕಿಚನ್ ಸೆಟ್ ಇರುತ್ತೆ ಅಲ್ವಾ, ಅದೇ ಥರನೇ ಇದೆ. ಕೆಳಗಡೆ ಫ್ರಿಜ್ದು ಎಲ್ಲ, ಮೇಲ್ಗಡೆ ಸ್ಪೂನ್ಸ್ ಹಾಕೋಕ್ಕೆ, ಅದು ಮಿಲ್ಕ್ ಬಾಟಲ್ ಅಂತ ಬೇರೆ ಕೊಟ್ಟಿದ್ದಾರೆ. ಅವಳಿಗಂತೂ ಹೆವಿ ಖುಷಿ ಆಗ್ಬಿಟ್ಲು. ಸೂಪರಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ಲು ಅವಳು. ಎಸ್, ನೋಡಿದ್ರಿ ಅಲ್ವಾ, ಎರಡು ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಟ್ರೈಪಾಡು ನಂಗೆ ತುಂಬ ಅವಶ್ಯಕತೆ ಇತ್ತು. ಯಾಕೆ ನಾನು ಸ್ವಲ್ಪ ಕಂಟಿನ್ಯೂಸ್ ವೀಡಿಯೋ ಮಾಡ್ತಿರೋದ್ರಿಂದ ನನಗೆ ಎರಡೂ ಹ್ಯಾಂಡಲ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಸಖತ್ ಕಷ್ಟ ಆಗೋದು. ಹಾಗೆ ಟ್ರೈಪಾಡ್ ತರಿಸ್ದೆ. ಒಂದು ಒಳ್ಳೆ ರೀಸನೇಬಲ್ ರೇಟಲ್ಲಿ ತುಂಬ ಚೆನ್ನಾಗಿದೆ ಟ್ರೈಪಾಡ್ ಕ್ವಾಲಿಟಿ ಸಹ. ಬ್ಲೂಟೂತ್ ಬಂದಿದೆ ಇದಕ್ಕೆ,
ಬಟ್ ಅದು ಇನ್ನೂ ವರ್ಕ್ ಆಗ್ತಾಯಿಲ್ಲ, ನನಗೆ ಗೊತ್ತಾಗ್ತಾಯಿಲ್ಲ ಅದೇ ವರ್ಕ್ ಇದಕ್ಕೆ ಪೇರ್ ಆಗ್ತಾಯಿಲ್ಲ ಮೊಬೈಲ್ಗೆ, ಹಾಗಾಗಿ ನಾನು ಕೈ ಬಿಟ್ಟಿದ್ದೀನಿ. ಬಟ್ ಇದ್ರ ಲೆಂತ್ ಇರ್ಬೋದು, ಇದೆಲ್ಲ ಏನು ಅಡ್ಜಸ್ಟ್ ಮಾಡ್ಕೋಬೋದಲ್ಲ ಹೈಟ್, ಅದೆಲ್ಲ ತುಂಬ ಚೆನ್ನಾಗಿದೆ. ನಾವು ಕಿಚನ್ ಸೆಟ್ ಅಂತೂ ನೋಡಿದ್ರಿ, ಒಂದು 10-15 ನಿಮಿಷ ಹಿಡಿಸ್ತೆ ಎಲ್ಲ ಫುಲ್ಲು ಜೋಡಿಸೋದಕ್ಕೆ. ಫುಲ್ ವೀಡಿಯೋ ಸಹ ನಿಮ್ಗೆ ಹಾಕಿದ್ದೀನಿ ಹೇಗೆ ಜೋಡಿಸಿದೆ ಅಂತ. ಅವಳಿಗಂತೂ ಸಖತ್ ಖುಷಿಯಾಗಿದೆ. ಅವಳಿಗೆ ಸ್ವಲ್ಪ ಸರ್ಪ್ರೈಸಸ್ ಅಂದರೆ ಇಷ್ಟ, ಹಾಗಾಗಿ ಇವತ್ತು ಬರುತ್ತೆ ಅಂತ ಹೇಳಿರಲಿಲ್ಲ. ಗೊತ್ತಿತ್ತು ಬುಕ್ ಮಾಡೋದು, ಬಟ್ ಬರುತ್ತೆ ಅಂತ ಹೇಳಿರಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ದೆ. ಎಲ್ಲ ತಂದು ಫುಲ್ಲು ಖುಷಿ. ಮೇಡಮ್ ಫುಲ್ ಹ್ಯಾಪಿಯಾಗಿದ್ದಾರೆ. ತೋರಿಸ್ತೀನಿ ನೋಡಿ, ಹೆಂಗಿದೆ ಕಣ್ಣ ಕಿಚನ್ ಸೆಟ್ ನಿಂದು? ಏನೇನು ಕುಕ್ ಮಾಡ್ತೀಯ ಈಗ? ಎಸ್, ನೋಡಿದ್ರಿ ಅಲ್ವಾ, ಇಷ್ಟೇ ಇವತ್ತಿನ ವ್ಲಾಗು. ನಿಮಗೆ ಈ ಎರಡರಲ್ಲಿ ಯಾವುದೇ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ, ಎರಡೂ ಕ್ಯೂಟಾಗಿದೆ, ಎರಡೂ ತುಂಬ ಯೂಸ್ಫುಲ್ ಆಗಿರೋವಂಥದ್ದು. ಇವಳನ್ನ ಸ್ವಲ್ಪ ಈಗ ಮೇಯಿಂದ ಅವ್ರಿಗೆ ರಜೆ ಇರೋದ್ರಿಂದ ಎಂಗೇಜ್ ಆಗಕ್ಕೆ ಏನಾದರೂ ಒಂದು ಐಟಮ್ ಬೇಕಿತ್ತು, ಹಾಗೆ ಕಿಚನ್ ಸೆಟ್ ಬುಕ್ ಮಾಡಿದ್ದು. ಅಲ್ಲಿ ಸ್ವಲ್ಪ ಈ ಕಿಚನ್ ಐಟಮ್ಸ್ ಈ ಥರದ್ದೇ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಂತ. ಇನ್ನು ಟ್ರೈಪಾಡ್ ಅಂತೂ ನಂಗೆ ತುಂಬ ಹೆಲ್ಪ್ ಆಗ್ತದೆ. ನಾನು ಮುಂಚೆ ವಿಡಿಯೋ ಆಯಿತು, ಅದು ಏನಾಗಿದೆ ಅಂದರೆ ಸಿಂಕಿಗೆ ನೀರು ಹೇಗೆ ಹಾಕೋದಂತ ಗೊತ್ತಾಗ್ತಾ ಇಲ್ಲ ನಮಗೆ, ಅದನ್ನು ಹೇಳ್ತಾ ಇದ್ರು ಅಷ್ಟೇ. ತುಂಬ ಚೆನ್ನಾಗಿದೆ. ಓಕೆ, ಒಂದು ಏನು ರೀಸನಬಲ್ ರೇಟಲ್ಲಿ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಎರಡೂ ಸಹ. ಇನ್ನು ನೆಕ್ಸ್ಟ್ ಅವಳದು ಟಾರ್ಗೆಟ್ ಇನ್ನೂ ದೊಡ್ಡದು ಬೇಕು ಅಂತ, ಚಿಕ್ಕದಾಯಿತು ಸ್ವಲ್ಪ ದೊಡ್ಡದು ಕೊಡಿಸು, ನೆಕ್ಸ್ಟ್ ಏಳಿಗೆ 1 ವರ್ಷ ಯೂಸ್ ಮಾಡಬೇಕು ಅಂತ. ಈಗ ನಿಮ್ಮ ಮಕ್ಕಳಿಗೂ ಒಂದು ಏಜಲ್ಲಿ ಇದೆಲ್ಲ ನಾವೀಗ ಈ ಥರದ್ರಲ್ಲೆಲ್ಲ ಆಡೋಕ್ಕಾಗಲ್ಲ, ನಮ್ಗೆ ಈ ಥರದ್ದು ಇರಲೇ ಇಲ್ಲ ಬಿಡಿ, ಈ ಥರ ಸೆಟಪ್ ಎಲ್ಲ ನಾರ್ಮಲ್ ಕಿಚನ್ ಐಟಮ್ಸ್ ಇಟ್ಕೊಂಡು ಆಡ್ತಿದ್ವಿ. ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತು ಅಂತ ಕೊಡಿಸಿದ್ದು ಅಷ್ಟೇ. ನೋಡಿ, ಈ ವಿಡಿಯೋ ಇಷ್ಟ ಆಯಿತು ನಾನು ಲೈಕ್ ಮಾಡಿ, ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇವೆರಡು ಪ್ರಾಡಕ್ಟ್ ಯಾವುದೇ ನಿಮಗೆ ಬೇಕು ಅಂತಂದರೆ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಮೀಶೋಲ್ಲಿ ಯೂಸ್ ಮಾಡಿ ತರಿಸಿದ್ಮೇಲೆ ನೀವು ಮೀಶೋಲ್ಲೇ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.